ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಮೆಹಂದಿ ಕಲರನ್ನು ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಕಳೆದ ಸರಿ ಹಾಕಿದ್ದೆ ಮೆಹಂದಿನ. ಒಂದು 15 to 20 ಡೇಸ್ವರೆಗೂ ಇದು ಕಲರ್ ಇರುತ್ತೆ. ಸೊ ಇವತ್ತು ನೀವು ಹಾಕಬೇಕು ಅಂತೇಳಿದರೆ ಒಂದು ದಿವಸ ಮುಂಚೆನೇ ನೀವು ಹೆಡ್ ಬಾತ್ ಮಾಡಿರಬೇಕು. ಯಾಕೆ ಅಂತೇಳಿದರೆ ಅದು ಚೆನ್ನಾಗಿ ಹಿಡ್ಕೊಳ್ಬೇಕಲ್ವ, ಸೊ ಅದಕ್ಕೋಸ್ಕರ. ಇವಾಗ ನಾನು ಮೆಹಂದಿನ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನಿಲ್ಲಿ ಒಂದು ಬೀಟ್ರೂಟನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಮೇತ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮೆಹಂದಿ ಸೊಪ್ಪನ್ನು ಈ ರೀತಿ ನಾನು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನಿಮಗೆ ಮೆಹಂದಿ ಪೌಡರ್ ಇಲ್ಲ ಅಂತೇಳಿದರೆ ಹೆನ್ನೂ ಸಹ ಯೂಸ್ ಮಾಡ್ಕೊಳ್ಬೋದು. ಹೆನ್ನ ಆನ್ಲೈನೆಲ್ಲ ಸಿಗುತ್ತೆ. ಸೊ ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಹಾಕಿ ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಕಲರ್ ಬಂದರೆ ಸಾಕು. ನಂತರ ಇದನ್ನು ಇವಾಗ ಮೆಹಂದಿ ಪೇಸ್ಟ್ ಜೊತೆ ಇವಾಗ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬರಬೇಕಾಗುತ್ತೆ. ಇಷ್ಟು ತಿಕ್ಕಿದ್ರೆ ಹಾಕ್ಲಿಕ್ಕೂ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ನಾನು ಒಂದು ನೈಟ್ ಇಡೀ ಇದನ್ನು ಹೀಗೆ ಇಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಡೇ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಬೇಕಾದರೆ ನೀವು ಇದ್ರ ಜೊತೆ ಲೆಮನನ್ನು ಸಹ ಹಿಂಡ್ಕೊಳ್ಬೋದು. ಲೆಮನ್, ಮೊಸರು ಇದನ್ನೆಲ್ಲ ಹಾಕ್ಕೊಳ್ಬೋದು. ಲೆಮನ್ ಬಂದುಬಿಟ್ಟು ಲೆಮನ್, ಮೊಸರು ಎಲ್ಲ ಡ್ಯಾಂಡ್ರಫ್ಗೆ ತುಂಬಾ ಒಳ್ಳೆಯದು. ಸೊ ನಾನು ಇದು ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹೇರ್ಗೆ ಹಾಕಿದಾಗ ಅಷ್ಟೇ ಒಳ್ಳೆ ಕಲರ್ ನಿಮ್ಮ ಹೇರ್ಗೂ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಇದನ್ನೇ ಇವಾಗ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಬೇರೆಯವ್ರು ಅಪ್ಲೈ ಮಾಡಿಕೊಡ್ತಾ ಇದ್ದಾರೆ. ಯೂಶ್ವಲಿ ನಾನೇ ಹಾಕ್ಕೊಳ್ತಾ ಇದ್ದಿದ್ದು, ಬಟ್ ಇವತ್ತು ನಾಡಿದ್ದೊಂದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಅವ್ರ ಕೈಯಿಂದ ಹಾಕ್ಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನನ್ನ ಮಗ ಕೂಡ ಇದ್ದಾನೆ, ಹಾಯ್ ಹೇಳ್ತಾ ಇದ್ದಾನೆ. ನಾನು ಅಲ್ಲಿಂದ ಹೇಳ್ತಾ ಇದ್ದೀನಿ ಅವನಿಗೆ ಹಾಯ್ ಹೇಳಂತೇಳಿ. ಸೊ ಹಾಗೆ ಹೇಳ್ತಾ ಇದ್ದಾನೆ. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು. ಫುಲ್ ಅಪ್ಲೈ ಮಾಡಿ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂಥೇಳಿ. ನೋಡಿ, ಇವಾಗ ಅಪ್ಲೈ ಮಾಡಿ ಆಯಿತು. ನಾನಿವಾಗ ಇದನ್ನು ಒಂದು 5 hours ಇದನ್ನು ಹೀಗೆ ಇಡ್ತೀನಿ. ಯಾಕೆಂತೇಳಿದರೆ ಅದೆಲ್ಲ ಹೀರ್ಕೊಳ್ಬೇಕಾಗುತ್ತೆ ಅಲ್ವಾ. ಸೊ ಟೈಮ್ ತಗೊಳ್ಳುತ್ತೆ ಸ್ವಲ್ಪ. ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು 2 hours ಇದನ್ನು ಹೀಗೆ ಇಡಬೇಕಾಗುತ್ತೆ. ಇದನ್ನ ವಾಶ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡಿ ವಾಶ್ ಮಾಡ್ಕೊಂಡಾಯಿತು. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಬಿಸಿಲಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೆರಳಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ನೋಡಿ, ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ತುಂಬಾ ನ್ಯಾಚುರಲ್ ಆಗಿದೆ ಹಾಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲರಿಗೂ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.